ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ನಾಗರಾಳ ಎಸ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಬ್ಬಲಹುಣಸಿ ಗ್ರಾಮದಲ್ಲಿ ವಿಶೇಷ ಗ್ರಾಮ ಸಭೆ ನಡೆದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು, ಸಭೆಗೆ ತಾಲೂಕು ಪಂಚಾಯತ್ ಇಒ ಮಲ್ಲಿಕಾರ್ಜುನ ಬಡಿಗೇರ್ ಭಾಗಿಯಾಗಿದ್ದರು. ನೋಡಲ್ ಅಧಿಕಾರಿಯಾಗಿ ತಾಲೂಕು ಪಶು ಇಲಾಖೆ ಅಧಿಕಾರಿಗಳು ಜಾಧವ್ ಭಾಗಿಯಾಗಿದ್ದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ನಾಗರಾಳ ಎಸ್ಪಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರುವ ಸಬ್ಬಲಹುಣಸಿ ಗ್ರಾಮದಲ್ಲಿ ಆಶ್ರಯ ಯೋಜನೆ ಮನೆ ಹಂಚಿಕೆ ಮಾಡಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. 2008-09ನೇ ಸಾಲಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸರ್ಕಾರವು ಮುಳುಗಡೆ ಗ್ರಾಮ ಎಂದು ಘೋಷಣೆ ಮಾಡಿರುವ ಕಾರಣ ಆಶ್ರಯ ಯೋಜನೆ ಮನೆಗಳನ್ನು ನಿರ್ಮಿಸಿ ನಿವೇಶನವನ್ನ ಹಂಚಿಕೆ ಮಾಡಲಾಗಿತ್ತು. ಉಳಿದ ಖಾಲಿ ಜಾಗವನ್ನ ಈಗ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ 3 ಇಲಾಖೆ ಅಧಿಕಾರಿಗಳು ಸೇರಿ ನಾಗರಾಳ ಎಸ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಬ್ಬಲಹುಣಸಿ ಗ್ರಾಮದಲ್ಲಿ ವಿಶೇಷ ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಆದ ಪ್ರವೀಣ್ ಸಿಂಗ್ರಿ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ಏರ್ಪಡಿಸಿದ್ರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಜರಿದ್ದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಲ್ಲಿಕಾರ್ಜುನ್ ಬಡಿಗೇರ್, ತಾಲೂಕು ಪಶು ವೈದ್ಯಾಧಿಕಾರಿಗಳು ಜಾಧವ್, ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಊರಿನ ಗಣ್ಯರು, ಯುವಕ ಮಿತ್ರರು, ಮಹಿಳೆಯರು, ನೂರಾರು ಸಾರ್ವಜನಿಕ ಸೇರಿದ್ರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಆಗಿರುವಂತಹ ಪ್ರವೀಣ್ ಸಿಂಗ್ರಿ ವಿಷಯವನ್ನ ಓದಿ ಹೇಳಿದ್ದಾರೆ. ಸಾರ್ವಜನಿಕರು ಮೊದಲು ನಮ್ಮೂರಲ್ಲಿ ಸ್ಮಶಾನವನ್ನ ರದ್ದು ಮಾಡಿ ಅದು ಊರಿನ ಮಧ್ಯದಲ್ಲಿ ಆಯ್ಕೆ ಮಾಡಿದಂತಹ ನಾಗರಾಳ ಗ್ರಾಮ ಪಂಚಾಯಿತಿ ಪಿಡಿಒ ಜ್ಯೋತಿ ಗೋವನಕಪ್ಪ ಎಂಬ ಪಿಡಿಒ ಅವರು ದುರುದ್ದೇಶದಿಂದ ನಮ್ಮೂರಿನ ಮಧ್ಯಭಾಗದಲ್ಲಿ ಮಷೀನ್ ಸ್ಮಶಾನವನ್ನ ಸಬ್ಬಲಹುಣಸಿ ಗ್ರಾಮದ ಯಾವ ಸಾರ್ವಜನಿಕರು ವಿಷಯ ತಿಳಿಸದೆ ಸ್ಮಶಾನ ಜಾಗವನ್ನ ಮಂಜೂರು ಮಾಡಿದ್ದಾರೆ. ಅವರನ್ನ ಮೊದಲು ಕಲಿಸಿ ಎಂದು ಗ್ರಾಮದ ಮುಖಂಡ ಭೀಮನಗೌಡ ಹಾಗೂ ಬಸವರಾಜ್ ವೈದ್ಯ ಇನ್ನು ಅನೇಕ ಯುವಕರು ಜ್ಯೋತಿ ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮದ ಸಾರ್ವಜನಿಕರಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಲ್ಲಿಕಾರ್ಜುನ್ ಬಡಿಗೇರ್ ಅವರು ಗ್ರಾಮದ ಜನರನ್ನ ತಿಳಿಹೇಳಿ ಸ್ಮಶಾನವನ್ನ ರದ್ದು ಮಾಡಲು ನೀವು 1 ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಿ, ನಾವು ಗ್ರಾಮ ಪಂಚಾಯಿತಿಯಿಂದ ಒಂದು ಲೆಟರ್ ಕೊಡ್ತೀವಿ, ಅದನ್ನ ನೀವು ಸೇರಿ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋಣ ಅಂತ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ರೂ ಕೂಡ ಹಠ ಬಿಡದೆ ಗ್ರಾಮಸ್ಥರು ಮೊದಲಿನ ಪಿಡಿಒ ಜ್ಯೋತಿ ಗೋನ್ನಪ್ಪ ಅವರನ್ನ ಕರೆತನ್ನಿ ಎಂದು ಗ್ರಾಮಸ್ಥರು ಹಠ ಹಿಡಿದಿದ್ದಾರೆ. ಅಧಿಕಾರಿಗಳು ವಿಶೇಷ ಗ್ರಾಮ ಸಭೆಯನ್ನ ಅಷ್ಟಕ್ಕೆ ಮೊಟಕುಗೊಳಿಸಿದ್ರು. ನಂತರ ಎಸಿ ಕಾಲೋನಿಯಲ್ಲಿ ಮಳೆಯಿಂದಾಗಿ ನೀರು ನಿಂತು ಮನೆಗೆ ನುಗ್ಗುತ್ತಾ ಇರುವಂತಹ ಜಾಗವನ್ನ ವೀಕ್ಷಣೆ ಮಾಡಿದ್ರು. ಎಸ್ಸಿ ಕಾಲೋನಿಯ ಜನರಿಗೆ ಶಾಶ್ವತ ಪರಿಹಾರ ಮಾಡಲು ತಾಲೂಕು ಪಂಚಾಯಿತಿ ಮಲ್ಲಿಕಾರ್ಜುನ್ ಬಡಿಗೇರರವರು ಸ್ಥಳದಲ್ಲೇ ಗ್ರಾಮ ಪಂಚಾಯಿತಿ ಇಂಜಿನಿಯರ್ ಅವರಿಗೆ ದೂರವಾಣಿ ಮೂಲಕ ಎಸ್ಟಿಮೇಟ್ ಮಾಡಿ ಹೇಳಿದ್ರು. ನಂತರ ನಮ್ಮ ಗುಳೇದಗುಡ್ಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಲ್ಲಿಕಾರ್ಜುನ್ ಬಡಿಗೇರರವರು ಸವಿಸ್ತಾರವಾಗಿ ಮಾತನಾಡಿದ್ರು. ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲೇ ಇರುವ ಗ್ರಾಮಗಳ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಮಲ್ಲಿಕಾರ್ಜುನ್ ಬಡಿಗೇರರವರು ಯಶಸ್ವಿಯಾಗಿದ್ದಾರೆ. ಹಳ್ಳಿಯಲ್ಲಿ ಮತ್ತು ಗ್ರಾಮದಲ್ಲಿ ಇವರನ್ನ ಜನ ಮೆಚ್ಚಿದ ಅಧಿಕಾರಿಗಳೆಂದು ಹೇಳುತ್ತಿದ್ದಾರೆ. ಮಂಜುನಾಥ್ ವಾಲಿಕರ್, ಬಾಗಲಕೋಟೆ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.